ಹಾಯ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳಿಗೂ ವೆಲ್ಕಮ್ ಟು ಸಾಲ್ಮನಿ ಬಟರ್ಫ್ಲೈ ಡ್ರೀಮ್ಸ್. ಇವತ್ತಿನ ದಿನದಿಂದ ನಾನು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಒಂದೊಂದಾಗಿ ಚಾಪ್ಟರ್ಗಳನ್ನು ನಾವು ಕಂಡಕ್ಟ್ ಮಾಡ್ಕೊತಾ ಹೋಗ್ತೀನಿ. ಈ ಚಾಪ್ಟರ್ಗಳಲ್ಲಿ ನಿಮಗೆ ಏನಾದರೂ ಸಮಸ್ಯೆಗಳು ಅನಿಸಿದಪ್ಪ ಅಂದ್ರೆ, ಪ್ರಾಬ್ಲಮ್ ಅನಿಸಿದಪ್ಪ ಅಂದ್ರೆ ನಮಗೆ ಕಮೆಂಟ್ಗಳ ಮೂಲಕ ಕಮೆಂಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ಗಳನ್ನು ಕಳಿಸುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಗಣಿತದ ಮೊದಲನೇ ಅಧ್ಯಾಯ ಆಗಿರ್ತಕ್ಕಂಥ ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳ ಹೋಗೋಕ್ಕಿಂತ ಮುಂಚಿತವಾಗಿ ನಾವು ಒಂದು ವಿಡಿಯೋವನ್ನು ಪ್ಲೇ ಮಾಡ್ತೀವಿ. ಆ ವಿಡಿಯೋವನ್ನು ವೀಕ್ಷಿಸಿ. ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕಬೇಕು ಅಂತ. ಜೇನು ಹುಳ ಕಾಡಲ್ಲಿ 10 ಮೈಲಿ ಹಾರ್ಕೊಂಡು ಹೋಗುತ್ತೆ. ಏನು ಹುಡ್ಕೊಂಡು ಹೋಗುತ್ತೆ? ಅದು ಹೂವನ್ನು ಹುಡ್ಕೊಂಡು ಹೋಗುತ್ತೆ. ಅದು ಎಷ್ಟು ಒಳ್ಳೆ ಹುಳ ಅಂದರೆ ಆ ಹೂವಿನ ಬಣ್ಣ ಕಿತ್ಕೊಳ್ಳಲ್ಲ, ಮೃದುತ್ವ ಕಿತ್ಕೊಳ್ಳಲ್ಲ, ವಾಸನೆ ಕಿತ್ಕೊಳ್ಳಲ್ಲ. ಒಳಗಡೆ ಹೋಗಿ ಒಂದು ಹನಿ ರಸ ತೊಗೊಂಡ್ಬರ್ತದೆ ತನಗೆ ಮತ್ತೊಬ್ಬರಿಗೆ. ದಾರಿಯಲ್ಲಿ ಒಂದು ಎಮ್ಮೆ ಸತ್ತು ಬಿದ್ದಿದೆ, ಕೊಳತ್ ನಾರ್ತಾ ಇದೆ, ಹತ್ರ ಹೋಗಲ್ಲ. ಆತ ನೊಣ ಏನ್ ಮಾಡುತ್ತೆ? ಹೂವಿನ ಹತ್ರ ಹೋಗಲ್ಲ, ಸತ್ತು ಎಮ್ಮೆ ಹತ್ರ ಹೋಗುತ್ತೆ. ಆಯ್ಕೆ ನಂದು, ಯಾವುದನ್ನ ಆರಿಸ್ಕೋಬೇಕು ಅಂತ. ನಾನು ಜೇನು ಹುಳದಾಗ ಬದುಕಬೇಕೋ ಅಥವಾ ನೊಣದ ಹಾಕಿ ಬದುಕಬೇಕು? ಜೇನು ಹುಳದಾಗ ಬದುಕಿದ್ರೆ ನನಗೂ ಒಂದು ಕೃತಜ್ಞತೆ ಸಿಗ್ತದೆ, ಧನ್ಯತೆ ಸಿಗ್ತದೆ ಜೀವಕ್ಕೆ. ಮಕ್ಕಳೇ, ನಾವು ಯಾವ ಥರ ಜೀವನವನ್ನು ಕಟ್ಕೋಬೇಕು ಮತ್ತು ನಾವು ಯಾವ ಥರ ಜೀವನದಲ್ಲಿ ಬಾಳಬೇಕು ಅನ್ನೋದನ್ನು ಸರ್ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಈಗ ನಾವು ನೇರವಾಗಿ ಪಾಠಕ್ಕೆ ಹೋಗೋಣ. ನೇರವಾಗಿ ಪಾಠಕ್ಕೆ ಹೋಗೋಕ್ಕಿಂತ ಮೊದಲು ಆ ಪಾಠದಲ್ಲಿರ್ತಕ್ಕಂಥ ಬೇಸಿಕ್ ಅಂಶಗಳನ್ನು ನಾವೇನು ಮಾಡೋಣ, ಕಲ್ಕೊಂತ ಹೋಗೋಣ. ಮೊದಲು ಈ ವಾಸ್ತವ ಸಂಖ್ಯೆಗಳಲ್ಲಿ ಯಾವೆಲ್ಲ ಬೇಸಿಕ್ ಅಂಶಗಳನ್ನು ನಾವು ತಿಳ್ಕೊಂಡಿರಬೇಕು, ಅವುಗಳನ್ನು ಯಾವ ಥರ ನಾವು ಮೆಮೊರೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಈಗ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಈ ವಾಸ್ತವ ಸಂಖ್ಯೆಗಳ ಕುರಿತಾದಂತಹ ಏನೆಲ್ಲ ಟಾಪಿಕ್ಸ್ಗಳು, ಏನೆಲ್ಲ ಲೆಕ್ಕಗಳು ಬರ್ತವೆ ಅನ್ನೋದ್ರ ಬಗ್ಗೆ ನಾನು ಸವಿಸ್ತಾರವಾಗಿ ತಿಳಿಸ್ಕೊಂತ ಹೋಗ್ತೀನಿ. ಓಕೆ, ಈಗ ನಾವು ಬೇಸಿಕ್ಗಳಲ್ಲಿ ಮೊದಲನೇದಾಗಿ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ನೋಡೋಣ. ಈ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ, ಅಥವಾ ಕೇವಲ 1 ರಿಂದ ಮತ್ತು ತನ್ನ ಸಂಖ್ಯೆಯಿಂದ ಮಾತ್ರ ಪೂರ್ಣವಾಗಿ ಭಾಗ ಹೋಗುವಂತಹ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಈ ಅವಿಭಾಜ್ಯ ಸಂಖ್ಯೆಗಳು 2, 3, 5, 7, 11 ಈ ಥರದ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗ್ತವೆ. ಏಕಪ್ಪ ಅಂದರೆ ಈ ಎಲ್ಲ ಸಂಖ್ಯೆಗಳು ಕೇವಲ 1 ರಿಂದ ಮತ್ತು ಸಣ್ಣ ಸಂಖ್ಯೆಯಿಂದ ಮಾತ್ರ ವಿಶೇಷವಾಗಿ ಭಾಗ ಹೋಗ್ತವೆ. ಇನ್ನು ಉಳಿದು ಬಂದ್ಬಿಟ್ಟು ಭಾಜ್ಯ ಸಂಖ್ಯೆಗಳು ಅಥವಾ ಸಂಯುಕ್ತ ಸಂಖ್ಯೆಗಳು. ಈ ಭಾಜ್ಯ ಸಂಖ್ಯೆಗಳು ಅಂತಂದ್ರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆಗಳಿಗೆ ಭಾಜ್ಯ ಸಂಖ್ಯೆಗಳು ಅಥವಾ ಸಂಯುಕ್ತ ಸಂಖ್ಯೆಗಳು ಅಂತ ಕರೀತಾರೆ. ಈ ಸಂಯುಕ್ತ ಸಂಖ್ಯೆಗಳು ಯಾವ್ಯಾವ ಬರ್ತವಪ್ಪ ಅಂದರೆ 4, 6, 8, 9, 10, 12 ಈ ಥರದ ಉದಾಹರಣೆಗಳನ್ನು ನಾವೇನು ಮಾಡ್ಬೋದು, ಸಂಯುಕ್ತ ಸಂಖ್ಯೆಗಳಿಗೆ ಅಥವಾ ಭಾಜ್ಯ ಸಂಖ್ಯೆಗಳಿಗೆ ನಾವು ಉದಾಹರಣೆಗಳನ್ನು ಕೊಡಬಹುದು. ಸಂಖ್ಯೆ 1 ಭಾಜ್ಯ ಸಂಖ್ಯೆನೂ ಅಲ್ಲ, ಅವಿಭಾಜ್ಯ ಸಂಖ್ಯೆನೂ ಅಲ್ಲ. ಏಕೆಂದರೆ ಸಂಖ್ಯೆ 1 ಕೇವಲ 1 ರಿಂದ ಮಾತ್ರ ಪೂರ್ಣವಾಗಿ ಭಾಗ ಹೋಗುತ್ತೆ. ಆದ್ದರಿಂದ ಅದು ಒಂದು ಸಾಮಾನ್ಯ ಸಂಖ್ಯೆಯಾಗಿ ಕಂಗೊಳಿಸುತ್ತೆ ಮಕ್ಕಳೇ. ಹಾಗಾದ್ರೆ ಇಷ್ಟತನ ಹೇಳಿದ್ದನ್ನು ಒಂದು ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಮಕ್ಕಳೇ, ನಾನು ಇದೇ ಹೇಳ್ದಂಗೆ ಅವಿಭಾಜ್ಯ ಸಂಖ್ಯೆಗಳು ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳು. ಅದೇ ರೀತಿಯಾಗಿ 1 ಮತ್ತು ತನ್ನ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗುವ ಸಂಖ್ಯೆಗಳಿಗೆ ಅವಿಭಾಜ್ಯಗಳು ಅಂತ ಕರಿತೀವಿ. ಭಾಜ್ಯ ಸಂಖ್ಯೆಗಳು 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ನಾವು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆ ಡಿಸ್ಪ್ಲೇ ಮಾಡಿದ್ದೀನಿ. ಅದೇ ಥರ ನಾ ಆಗಲೇ ಹೇಳಿದಂಗೆ ಸಂಖ್ಯೆ 1 ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಅಲ್ಲ. ಮುಂದಿನದಾಗಿ ನಾವು ಭಾಜ್ಯತೆಯ ನಿಯಮಗಳನ್ನು ತಿಳ್ಕೊಳ್ಳೋಣ. ಇದು ಕೂಡ ನಮ್ಮ ವಾಸ್ತವ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನೀಕರಣಗಳನ್ನು ಬಿಡಿಸಬೇಕಾದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೀನಿ ಭಾಜ್ಯತೆಯ ನಿಯಮಗಳು. 2ರ ಭಾಜ್ಯತೆ ಹೇಳ್ತೈತಿ ಎಲ್ಲ ಸಮಸಂಖ್ಯೆಗಳು ಕೂಡ 2 ರಿಂದ ಪೂರ್ಣವಾಗಿ ಭಾಗ ಹೋಗುತ್ತವೆ ಅಂತಂದು. ಫಾರ್ ಎಕ್ಸಾಂಪಲ್ 24 ಅನ್ನೋದು ಒಂದು ಸಮಸಂಖ್ಯೆಗಳು ಯಾವಾಗಲೂ 2 ರಿಂದ ಭಾಗ ಹೋಗ್ತವು. ಅದೇ ಥರ 306, 5768 ಇತ್ಯಾದಿ ಉದಾಹರಣೆಗಳನ್ನು ನಾನು 2ರ ಭಾಜ್ಯತೆಗೆ ಅಥವಾ 2 ರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ ಅನ್ನೋದನ್ನ ನನ್ನ ನಿಯಮದ ಪ್ರಕಾರವಾಗಿ ನಾನು ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ 3ರ ಭಾಜ್ಯತೆ ಹೇಳ್ತೈತಿ ಮಕ್ಕಳೇ, ಕೊಟ್ಟಿರುವ ಒಂದು ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತವು 3ರ ಗುಣಕವಾಗಿರಬೇಕು ಅಥವಾ 3 ರಿಂದ ಪೂರ್ಣವಾಗಿ ಭಾಗ ಹೋಗಬೇಕು. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಒಂದು ಉದಾಹರಣೆ ತಗೊಂಡಿದ್ದೀನಿ. 393 ಅನ್ನೋದು ಒಂದು ಉದಾಹರಣೆ ತಗೊಂಡಿನಿ. ಈ 393ರಲ್ಲಿರ್ತಕ್ಕಂಥ ಅಂಕಿಗಳು 3, 9, 3. ಹಾಗಾಗಿ 3 + 9 + 3 + 3 ಮಾಡಿದಾಗ ನಮ್ಗೆ ಎಷ್ಟು ಬಂತು? 15 ಬಂತು.
ಹಾಗಾದ್ರೆ ಈ 15 ಅನ್ನೋದು 3ರ ಗುಣಕವಾಗೈತಿ, ಯಾಕಂದ್ರೆ 3ರ ಮಗ್ಗಿಯೊಳಗೈತಿ, ಹಾಗಾಗಿ 3ರಿಂದ ಭಾಗ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ 10,245 1 + 0 + 2 + 4 + 5 ಇದರ ಮೊತ್ತ ಎಷ್ಟಾಗುತ್ತಪ್ಪ ಅಂದ್ರೆ 12 ಆಗುತ್ತೆ. ಹಾಗೆ ನಾವು ಹೇಳ್ಬೋದು 12 ಕೂಡ 3ರ ಗುಣಕವಾಗೈತಿ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ ಕೊಟ್ಟಿರುವ ದತ್ತ ಸಂಖ್ಯೆ 3ರಿಂದ ಪೂರ್ಣವಾಗಿ ಭಾಗ ಹೋಗುತ್ತೋ ಇಲ್ಲೋ ಅನ್ನೋದನ್ನ ನಿಯಮದ ಮೂಲಕವಾಗಿ ನಾವು ನೋಡಿದ ತಕ್ಷಣ ಕಂಡುಹಿಡಿಬಹುದು. ಅದೇ ರೀತಿಯಾಗಿ 5ರ ಬಾಧ್ಯತೆ ಹೇಳ್ತೈತಿ ಮಕ್ಕಳೇ, ಒಂದು ಸಂಖ್ಯೆಯ ಕೊನೆಯಲ್ಲಿ 0 ಅಥವಾ 5 ಎಂಬ ಅಂಕಿ ಇದ್ದರೆ ಆ ಸಂಖ್ಯೆಯು ಸಂಪೂರ್ಣವಾಗಿ 5ರಿಂದ ಭಾಗ ಹೋಗುತ್ತದೆ. ಫಾರ್ ಎಕ್ಸಾಂಪಲ್, ಈಗ 600 ಇದೆ, 600ರಲ್ಲಿನ ಕೊನೆಯ ಅಂಕಿ 0 ಇದೆ. ಅದೇ ರೀತಿಯಾಗಿ 375ರಲ್ಲಿ ಕೊನೆಯ ಅಂಕಿ 5 ಇದೆ, 1025ರಲ್ಲಿ ಕೊನೆಯ ಅಂಕಿ 5 ಇದೆ. ಅದೇ ತರ 10,000ದಲ್ಲಿ ಕೊನೆಯ ಅಂಕಿ 0 ಇದೆ. ಹೀಗೆ ಲಾಸ್ಟ್ ಕೊನೆಯ ಅಂಕಿ ಏನಾದರೂ 0 ಅಥವಾ 5 ಇದ್ರೆ ಆ ಪ್ರತಿಯೊಂದು ಸಂಖ್ಯೆಗಳು ಕೂಡ 5ರಿಂದ ನಿಶೇಷವಾಗಿ ಭಾಗ ಹೋಗ್ತದೆ ಅನ್ನೋದನ್ನ ಈ ನಿಯಮ ನಮಗೆ ತಿಳಿಸ್ಕೊಡ್ತದೆ. ಇಲ್ಲಿ ನಾವು ಈ ಚಾಪ್ಟರ್ ನಲ್ಲಿ ಪ್ರಮುಖವಾಗಿ 2ರ ಬಾಧ್ಯತೆ, 3ರ ಬಾಧ್ಯತೆ ಮತ್ತು 5ರ ಬಾಧ್ಯತೆನಾದ್ರೂ ತಿಳ್ಕೊಂಡಿರ್ಬೇಕು ಮಕ್ಕಳೇ. ನಂತರದಲ್ಲಿ ತಿಳ್ಕೊಬೇಕಾದಂತಹ ಬೇಸಿಕ್ ಮಾಹಿತಿ ಯಾವುದಪ್ಪ ಅಂತಂದ್ರೆ ಚಿಹ್ನೆಗಳ ಬದಲಾವಣೆ. ನಾವು ಚಿಹ್ನೆಗಳು ನೋಡಿರ್ತೀವಿ, ಪ್ಲಸ್, ಮೈನಸ್, ಗುಣಾಕಾರ ಮತ್ತು ಭಾಗಾಕಾರ ಚಿಹ್ನೆಗಳು. ಈ ಚಿಹ್ನೆಗಳು ಈಜಿಕ್ವಲ್ಟಿನ ಆ ಕಡೆ ಹೋದ್ರೆ ಯಾವ ತರ ಬದಲಾವಣೆ ಆಗ್ತದೆ ಅನ್ನೋದನ್ನು ತಿಳ್ಕೊಂಡಿರ್ಬೇಕು. ಪ್ಲಸ್ ಇದ್ದದ್ದು ಈಜಿಕ್ವಲ್ಟಿನ ಈ ಕಡೆ ಹೋತಪ್ಪ ಅಂದ್ರೆ ಮೈನಸ್ ಆಗಿ ಬದಲಾವಣೆ ಆಗುತ್ತೆ, ಮೈನಸ್ ಇದ್ದದ್ದು ಪ್ಲಸ್ ಆಗಿ ಬದಲಾವಣೆ ಆಗುತ್ತೆ, ಗುಣಾಕಾರ ಇದ್ದದ್ದು ಭಾಗಾಕಾರವಾಗಿ ಬದಲಾವಣೆ ಆಗುತ್ತೆ, ಭಾಗಾಕಾರ ಇದ್ದದ್ದು ಗುಣಾಕಾರವಾಗಿ ಬದಲಾವಣೆ ಆಗುತ್ತೆ. ಅದೇ ರೀತಿ ಈ ತರ ವೈಸ್ ವರ್ಸನು ಆಗ್ಬೋದು, ಅಂದ್ರೆ ಬದಲಾವಣೆ ಉಲ್ಟಾನು ಕೂಡ ಆಗ್ಬೋದು. ಅದೇ ರೀತಿಯಾಗಿ ನಾವು ಪ್ಲಸ್ ಚಿಹ್ನೆಯನ್ನ ಧನ ಚಿಹ್ನೆ ಅಂತ ಕರಿತೀವಿ ಮಕ್ಕಳೇ, ಮೈನಸ್ ಚಿಹ್ನೆಯನ್ನ ಋಣ ಚಿಹ್ನೆ ಅಂತ ಕರಿತೀವಿ. ಎಲ್ಲಾದ್ರೂ ನಿಮಗೆ ಪ್ಲಸ್ ಸಂಖ್ಯೆಗಳು ಅಥವಾ ಧನ ಸಂಖ್ಯೆಗಳು ಅಂತ ಹೇಳಿದ್ನಪ್ಪ ಅಂತಂದ್ರೆ ಪ್ಲಸ್ ಚಿಹ್ನೆಯನ್ನು ಹೊಂದಿರತಕ್ಕಂಥ ಸಂಖ್ಯೆಗಳು ಅಂತ ಹೇಳ್ಬೋದು. ಋಣ ಸಂಖ್ಯೆಗಳು ಅಂತಂದ್ರೆ ಮೈನಸ್ ಚಿಹ್ನೆಯನ್ನು ಹೊಂದಿರತಕ್ಕಂಥ ಸಂಖ್ಯೆಗಳು. ಫಾರ್ ಎಕ್ಸಾಂಪಲ್ -1, -2, -3 ಇವೆಲ್ಲ ಋಣ ಸಂಖ್ಯೆಗಳು ಮಕ್ಕಳೇ. ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನ ಟಾಪಿಕ್ಗೆ ಬಂದ್ರೆ ಒಂದೇ ರೀತಿಯ ಚಿಹ್ನೆಗಳು ಬಂದಾಗ ಕೂಡಿಸು ಅದೇ ಚಿಹ್ನೆಯನ್ನು ಬರೆ ಅಂತಂದು ರೂಲ್ ಐತಿ. ಹೆಂಗಪ್ಪ ಅಂತಂದ್ರ ಫಾರ್ ಎಕ್ಸಾಂಪಲ್ ಒಂದನೇದನ್ನ ತಗೊಳ್ಳೋಣೀಗ -5 -7 ಅಂತ ಐತಿ. ಇವು 2ರ ಹತ್ತಿರ ಇರ್ತಕ್ಕಂಥ ಚಿಹ್ನೆ ಸೇಮ್ ಐತಿ, ಒಂದೇ ತರ ಚಿಹ್ನೆ ಇದ್ದಾಗ ಕೂಡಿಸ್ಬಿಡ್ಬೇಕು. ಕೂಡಿಸಿದ್ರೆ ಎಷ್ಟಾಗುತ್ತಪ್ಪ 12 ಆಗುತ್ತೆ. ಹಾಗಾದ್ರೆ ಯಾವ ಚಿಹ್ನೆಯನ್ನು ಹೊಂದೈತಿ -12 ಆಗಿಬಿಡುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆಯನ್ನು ನೋಡೋದಾದ್ರೆ +8 +3 ಇಲ್ಲಿನೂ ಕೂಡ ಒಂದೇ ತರ ಚಿಹ್ನೆ ಐತಿ, ಒಂದೇ ತರ ಚಿಹ್ನೆ ಇದ್ದಾಗ ಕೂಡಿಸೋಣ. 8ಕ್ಕೆ 3 ಕೂಡಿಸಿದ್ರೆ 11. ಎಂತ 11 ಅಂದ್ರೆ +11, ಯಾಕಂದ್ರೆ ಆ ಚಿಹ್ನೆ ಪ್ಲಸ್ ಅನ್ನ ಹೊಂದೈತಿ. ನೆಕ್ಸ್ಟ್ ಅದೇ ರೀತಿ ಬೇರೆ ಬೇರೆ ರೀತಿಯ ಚಿಹ್ನೆಗಳು ಬಂದಾಗ ಕಳೆಯಬೇಕು, ದೊಡ್ಡ ಸಂಖ್ಯೆ ಹೊಂದಿರುವ ಚಿಹ್ನೆಯನ್ನ ಬರೆಯಬೇಕು ಅನ್ನೋದು ರೂಲ್ ಐತಿ. ಇದೇ ಹೆಂಗಪ್ಪ ಅಂದ್ರೆ ಉದಾಹರಣೆ -7 +5 ಐತಿ ಅಂತ ತಿಳ್ಕೊಳ್ಳೋಣ. ಈಗ ನೋಡು, ಈ ಕಡೆ ಮೈನಸ್ ಚಿಹ್ನೆ ಐತಿ, ಈ ಕಡೆ ಪ್ಲಸ್ ಚಿಹ್ನೆ ಐತಿ, ಅಂದ್ರೆ ಚಿಹ್ನೆಗಳು ಬೇರೆ ಬೇರೆ ಬಂದವು. ಚಿಹ್ನೆಗಳು ಬೇರೆ ಬೇರೆ ಬಂದಾಗ ಕಳೆದು ಬಿಡ್ಬೇಕು. 7ರಲ್ಲಿ 5 ಹೋದ್ರೆ ಎಷ್ಟಪ್ಪ 2. ಇವುಗಳಲ್ಲಿ ದೊಡ್ಡ ಸಂಖ್ಯೆ 7. 7ರ ಹತ್ರ ಯಾವ ಚಿಹ್ನೆ ಐತಿ ಮೈನಸ್, ಹಾಗಾಗಿ ಇದು ಏನಾಗುತ್ತಾ -2 ಆಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ ಮಕ್ಕಳೇ, +8 -3. ಈಗ ನೋಡ್ರಿ, ಇವತ್ತರನು ಕೂಡ ಬೇರೆ ಬೇರೆ ರೀತಿಯ ಚಿಹ್ನೆಗಳದವು. ಹಾಗಾದ್ರೆ 8ರಲ್ಲಿ 3ಅನ್ನ ಕಳೆದ್ರೆ 5 ಬರುತ್ತೆ. ದೊಡ್ಡ ಸಂಖ್ಯೆ 8 ಇದೆ, 8ರ ಹತ್ರ ಏನೈತಿ ಪ್ಲಸ್ ಐತಿ, ಹಾಗಾಗಿ ಇದನ್ನ ಏನಂತ ಕರಿಬಹುದು +5 ಅಂತ ಕರಿಬಹುದು. ಇನ್ನ ಗುಣಾಕಾರದ ವಿಷಯಕ್ಕೆ ಬಂದ್ರೆ ಎಲ್ಲಾದ್ರೂ ಬ್ರಾಕೆಟ್ ಇದ್ರೆ ಈ ತರ ಗುಣಾಕಾರ ಅಂತ ತಿಳ್ಕೋಬೇಕು. ಇದು ಗುಣಾಕಾರ. ಉದಾಹರಣೆ ಈ ತರ ಐತಿ ಅಂತ ಅನ್ಕೊಳ್ಳೋಣ. 3 ಬ್ರಾಕೆಟ್ 5, 3 ಬ್ರಾಕೆಟ್ 5 ಅಂತಂದ್ರೆ 3 × 5 ಅಂತ ತಿಳ್ಕೋಬೇಕು. 3 5 15 ಆಗುತ್ತೆ. ಈ ತರದಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ಬೇಕು. ಎಲ್ಲಾದ್ರೂ ಬ್ರಾಕೆಟ್ ಇದ್ರೆ ಅದನ್ನು ಗುಣಾಕಾರ ಅಂತ ತಿಳ್ಕೊಬೇಕಾ. ಈಗ 3 ಬ್ರಾಕೆಟ್ 5 ಅಂದ್ರೆ 3 × 5, 3 5 ಎಷ್ಟಾಗ್ಬಿಡುತ್ತೆ 15 ಆಗಿಬಿಡುತ್ತೆ. ಇವುಗಳಲ್ಲಿ ಚಿಹ್ನೆಗಳಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತಪ್ಪ ಅಂತಂದ್ರೆ, ಅಥವಾ ಚಿಹ್ನೆಗಳ ಯಾವ ರೀತಿಯಾಗಿ ಗುಣಾಕಾರ ಮಾಡಬೇಕು ಅಂತಂದ್ರೆ ನೋಡಿ, ಪ್ಲಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಪ್ಲಸ್, ಪ್ಲಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಮೈನಸ್, ಮೈನಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಮೈನಸ್, ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್ ಆಗಿ ಬದಲಾವಣೆ ಆಗುತ್ತೆ ಮಕ್ಕಳೇ. ಇದನ್ನು ಕೂಡ ಭಾಗಾಕಾರದಲ್ಲಿನೂ ಕೂಡ ಸೇಮ್ ಇದೆ ರೂಲ್. ಏನಂತ ಆಗಬೇಕು, ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಈಸ್ ಈಕ್ವಲ್ ಟು ಪ್ಲಸ್, ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಈಸ್ ಈಕ್ವಲ್ ಟು ಮೈನಸ್, ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಈಸ್ ಈಕ್ವಲ್ ಟು ಮೈನಸ್, ಮೈನಸ್ ಡಿವೈಡೆಡ್ ಬೈ ಮೈನಸ್ ಈಸ್ ಈಕ್ವಲ್ ಟು ಪ್ಲಸ್. ಹಾಗಾಗಿ ಗುಣಾಕಾರ ರೂಲ್ ಕೂಡ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಇದನ್ನು ಅಬ್ಸರ್ವೇಷನ್ ಮಾಡಿ ನೀವು ಕೂಡ ಕಂಠಪಾಠ ಮಾಡಿ. ಪ್ಲಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಪ್ಲಸ್, ಪ್ಲಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು ಮೈನಸ್, ಮೈನಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು ಮೈನಸ್, ಮೈನಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು
ಪ್ಲಸ್ ಅಂತ ಚೆನ್ನಾಗಿ ಅಭ್ಯಾಸ ಮಾಡಿ ನಿಮಗೆ ಬೇಸಿಕ್ ಅಂಶಗಳನ್ನು ತಿಳಿಯೋದಕ್ಕೆ ಅನುಕೂಲ ಆಗುತ್ತೆ ಮಕ್ಕಳೇ. ಮುಂದಿನ ಚಾಪ್ಟರ್ಗೆ ಹೋಗೋಕ್ಕೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಮುಂದಿನ ಬೇಸಿಕ್ಗಳಿಗೆ ಹೋಗೋದಾದರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಯಾವೆಲ್ಲ ಸಂಖ್ಯೆಗಳನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಆ ಎಲ್ಲ ಸಂಖ್ಯೆಗಳಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್ 1/2, 3/5, 4/5 ಅಥವಾ 4/10 ಈ ಥರದ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಅದೇ ರೀತಿಯಾಗಿ ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಯಾವೆಲ್ಲ ಸಂಖ್ಯೆಗಳನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಕ್ಕೆ ಆಗಂಗಿಲ್ಲೋ ಆ ಎಲ್ಲ ಸಂಖ್ಯೆಗಳನ್ನು ಕೂಡ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿಬೋದು. ಈ ಅಭಾಗಲಬ್ಧ ಸಂಖ್ಯೆಗಳು ಯಾವಾಗಲೂ ರೂಟ್ನಲ್ಲಿ ಇರ್ತಕ್ಕಂಥ ಸಂಖ್ಯೆಗಳಾಗಿರ್ತಾವೆ. ರೂಟ್ನಲ್ಲಿ ಎಂಥ ಸಂಖ್ಯೆಗಳಿರ್ತಾವಪ್ಪ ಅಂದ್ರೆ ರೂಟಿಂದ ಹೊರಗಡೆ ತೆಗೆದುಕೊಂಡು ಬರಲಾರ್ದಂಥ ಸಂಖ್ಯೆಗಳು. ಫಾರ್ ಎಕ್ಸಾಂಪಲ್ √2, √3, √5. ನೆಕ್ಸ್ಟು ಅಂತ್ಯವಿಲ್ಲದಂತಹ ದಶಮಾಂಶ ವಿಸ್ತರಣೆಯನ್ನು ಕೂಡ ನಾವೇನಂತ ಕರಿಬೋದಪ್ಪ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿಬೋದು. ಅದೇ ರೀತಿಯಾಗಿ ಪೈ ಬೆಲೆನೂ ಕೂಡ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿಬೋದು ಮಕ್ಕಳೇ. ಈ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು 9ನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತೀವಿ. ಇವು ಕೂಡ ಬೇಸಿಕಲಿ ಇಂಪಾರ್ಟೆಂಟ್. ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ P/Q ರೂಪದಲ್ಲಿರ್ತಾವೆ. ಅಭಾಗಲಬ್ಧ ಸಂಖ್ಯೆಗಳು ಈ ರೂಪದಲ್ಲಿ ಇರಂಗಿಲ್ಲ, ಅವು ರೂಟ್ನಲ್ಲಿ ಇರ್ತಕ್ಕಂಥ ಸಂಖ್ಯೆಗಳಾಗ್ತಾವೆ. ಎಂಥ ಸಂಖ್ಯೆಗಳಿರ್ತಾವಪ್ಪ ಅಂದ್ರೆ ಅವು ರೂಟ್ನಿಂದ ಹೊರಗಡೆ ತೆಗೆದುಕೊಂಡು ಬರಲಾದಂಥ ಸಂಖ್ಯೆಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್ √4 ಅನ್ನೋ ಒಂದು ನಂಬರ್ ಇದೆ. ಈ √4ರ ಮೂಲ ಬೆಲೆ ಎಷ್ಟಪ್ಪ ಅಂದ್ರೆ 2. ಅದೇ ರೀತಿ √64 ಅಂತ ಇದೆ. ಈ √64ರ ಮೂಲ ಬೆಲೆ ಎಷ್ಟು? 8. ಈ ಥರ ರೂಟಿನಿಂದ ಹೊರಗಡೆ ಅಥವಾ ಅದರ ಮೂಲ ಬೆಲೆಗಳನ್ನು ತೆಗೆದುಕೊಳ್ಳಲು ಬರುವಂತಹ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೆಯಂಗಿಲ್ಲ. ಯಾವ ಸಂಖ್ಯೆಗಳು ರೂಟಿಂದ ಮೂಲವಾಗಿ ಹೊರಗಡೆ ಬರೋದಿಲ್ಲವೋ ಆ ಸಂಖ್ಯೆಗಳು ಮಾತ್ರ ಅಭಾಗಲಬ್ಧ ಸಂಖ್ಯೆಗಳಾಗ್ತವೆ. ಈ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಆಗೋದಿಲ್ಲ. ಬೇಸಿಕಲಿ ಕೆಲವೊಂದಿಷ್ಟು ಭಿನ್ನರಾಶಿ ಲೆಕ್ಕಗಳು ಕೂಡ ನಾವು ತಿಳ್ಕೊಂಡೇ ಇರಬೇಕಾ. ಭಿನ್ನರಾಶಿಗಳು ಅಂತಂದರೆ ಇದನ್ನು ಕೂಡ ಒಂದು ಪೂರ್ಣ ಸಂಖ್ಯೆಯ ಒಂದು ಭಾಗವನ್ನು ನಾವು ಅಥವಾ ಪೂರ್ಣಾಂಕದ ಒಂದು ಭಾಗವನ್ನು ಭಿನ್ನರಾಶಿ ಅಂತ ಕರಿಬೋದು. ಆ ಭಿನ್ನರಾಶಿಗಳಲ್ಲಿ ಹಲವಾರು ರೀತಿಯ ವಿಧಗಳನ್ನು ನೋಡ್ತೀವಿ. ಪ್ರಮುಖವಾಗಿ 3 ವಿಧಗಳನ್ನು ನೋಡ್ತೀವಿ. ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ ಮತ್ತು ಮಿಶ್ರ ಭಿನ್ನ ರಾಶಿಗಳು ಅಂತ ನೋಡ್ತೀವಿ. ಈ ಸಮಭಿನ್ನ ರಾಶಿಯಲ್ಲಿ ಏನಾಗುತ್ತಪ್ಪ ಅಂದರೆ ಅಂಶ ಚಿಕ್ಕದಾಗಿರ್ತೈತಿ, ಛೇದ ದೊಡ್ಡದಾಗಿರ್ತೈತಿ. ವಿಷಮ ಭಿನ್ನ ರಾಶಿಯಲ್ಲಿ ಅಂಶ ದೊಡ್ಡದು, ಛೇದ ಚಿಕ್ಕದಾಗಿರ್ತೈತಿ, ಅಥವಾ ಅಂಶ ಮತ್ತು ಛೇದಗಳು ಒಂದೇ ಥರನಾಗಿರಬಹುದು. ಮತ್ತು ಇನ್ನು ಮಿಶ್ರ ಭಿನ್ನರಾಶಿಯಲ್ಲಿ ಪೂರ್ಣಾಂಕಗಳನ್ನೊಳಗೊಂಡ ಸಮಭಿನ್ನ ರಾಶಿ ಇರ್ತೈತಿ ಅಂತ ಬೇಸಿಕ್ ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಿ. ಅದರ ಹೊರತಾಗಿ ಇರ್ತಕ್ಕಂಥ ಮತ್ತೊಂದು ಬೇಸಿಕ್ ಯಾವುದಪ್ಪ ಅಂತಂದ್ರೆ ಈ ಥರದ ಒಂದು ಲೆಕ್ಕಗಳನ್ನು ಬಿಡಿಸುವುದು. ಮೂಲತಃವಾಗಿ ಈ ಲೆಕ್ಕಗಳು ನಮಗೆ ಬೇಕು. ಇಲ್ಲಿ ಒಂದು ಲೆಕ್ಕವನ್ನು ಕೊಟ್ಟಿದ್ದಾನೆ 5 + 3/5 ಅಂತಂದು. ಫಸ್ಟ್ ಈ ಲೆಕ್ಕಗಳನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಈಜಿಕ್ವಲ್ಟ್ ಹಾಕಿ ಮೊದಲು ಡ್ಯಾಶ್ ಹಾಕಿಬಿಡ್ಬೇಕು. ಛೇದದಲ್ಲಿ ಯಾವ ಸಂಖ್ಯೆ ಹೊಂದಿರ್ತೈತೋ ಆ ಸಂಖ್ಯೆಯನ್ನು ಬರಿಬೇಕು. ಕೆಳಗಡೆ 5 ಐತಿ, 5ಕ್ಕೆ 5 ಬರಬೇಕು. ನೆಕ್ಸ್ಟ್ ಸಿಂಗಲ್ ಆಗಿ ಯಾವ ಕಡೆ ಇರ್ತೈತಲ್ರಿ ಆ ಕಡೆ ಇರ್ತಕ್ಕಂಥ ಸಂಖ್ಯೆಯ ಜೊತೆ ಕೆಳಗಡೆ ಇರ್ತಕ್ಕಂಥ ಸಂಖ್ಯೆಯನ್ನು ನಾವೇನು ಮಾಡಬೇಕು? ಗುಣಾಕಾರ ಮಾಡಬೇಕು. 5 ಎಷ್ಟಾಗುತ್ತಪ್ಪ ಅಂದ್ರೆ 25 + 3 = 28/5 ಆಗುತ್ತೆ. ಕಟ್ತಾ ಹೋದರೆ ಹೊಡಿಬೇಕು. ಅದೇ ರೀತಿಯಾಗಿ ಇದು ನೋಡೋಣ ನಾವು ಈಜಿಕ್ವಲ್ಟ್ ಹಾಕಿ ಡ್ಯಾಶ್ ಹಾಕಿಬಿಡ್ಬೇಕು. ಕೆಳಗಡೆ 7 ಐತಿ, 7ಕ್ಕೆ 7ಅನ್ನು ಬರೆದ್ಬಿಡ್ಬೇಕು. ಸಿಂಗಲ್ ಆಗಿ ಯಾವ ಕಡೆ ಐತಿ ಈ ಕಡೆ ಐತಿ ಆ ಸಂಖ್ಯೆ ಜೊತೆ ಗುಣಾಕಾರ ಮಾಡಬೇಕು. 7 4 ಎಷ್ಟಾಗುತ್ತಪ್ಪ ಅಂದ್ರೆ 28 ಆಗುತ್ತೆ. -3 28ರ 3 ಕಳೆದ್ರೆ 25/7 ಬರುತ್ತೆ. ಅದೇ ರೀತಿಯಾಗಿ ಮತ್ತೊಂದು ಲೆಕ್ಕಗಳನ್ನು ಹಾಕಿದ್ದಾನೆ ನೋಡಿ. ಇಲ್ಲಿ ಡ್ಯಾಶ್ ಹಾಕೋದು, ಕೆಳಗಡೆ 5 ಇದೆ, 5ಕ್ಕೆ 5. ಸಿಂಗಲ್ ಆಗಿ ಯಾವ ಕಡೆ ಇದೆ ಈ ಕಡೆ ಇದೆ, ಈ ಕಡೆ ಗುಣಾಕಾರ ಮಾಡ್ರಿ. 5 1 ಎಷ್ಟಾಗುತ್ತೆ 5, ಮೈನಸ್ಗೆ ಮೈನಸ್ಸು. ಇಲ್ಲಿ 8 ಕೊಟ್ಟಿದ್ದಾನೆ, 8ಕ್ಕೆ 8. ಹಾಗಾದರೆ 8ರಲ್ಲಿ 5 ಹೋದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 3 3/5. ಅದೇ ರೀತಿಯಾಗಿ ಲೆಕ್ಕ ಬಿಡಿಸೋಣ. ಈಜಿಕ್ವಲ್ಟ್ ಆಗಿ ಡ್ಯಾಶ್ ಹಾಕೋದು. ಕೆಳಗಡೆ 9 ಇದೆ, 9 ಸಿಂಗಲ್ ಆಗಿ ಈ ಕಡೆ ಇದೆ. 9 7 ಎಷ್ಟಾಗುತ್ತೆ 18 ಆಗುತ್ತೆ. ಪ್ಲಸ್ಗೆ ಪ್ಲಸ್ಸು. ನೆಕ್ಸ್ಟ್ 5ಕ್ಕೆ 5 ಕೂಡಿಸಿದ್ರಪ್ಪ ಅಂದ್ರೆ ಎಷ್ಟು ಬರುತ್ತೆ? 23/9. ಅದೇ ರೀತಿಯಾಗಿ ಈ ಕಡೆ ನೋಡ್ರಿ, ಈಜಿಕ್ವಲ್ಟ್ ಹಾಕಿ ಡ್ಯಾಶ್ ಹಾಕೋದು. ಕೆಳಗಡೆ ಕ್ಯೂ ಇದೆ, ಕ್ಯೂಗೆ ಕ್ಯೂ. ನೆಕ್ಸ್ಟ್ ಸಿಂಗಲ್ ಆಗಿ ಈ ಕಡೆ ಇದೆ, ಗುಣಾಕಾರ ಮಾಡ್ರಿ. ಕ್ಯೂ × 3 ಏನಾಗುತ್ತಪ್ಪ ಅಂದ್ರೆ 3Q. ಮೊದಲು ಸಂಖ್ಯೆ ಬರಿಬೇಕು, ಆಮೇಲೆ ಇಂಗ್ಲೀಷ್ ಅಕ್ಷರ ಬರಿಬೇಕು. ಮೈನಸ್ಗೆ ಮೈನಸ್ಸು, ಪಿಗೆ ಪಿ. ಇದು ಮುಂದೆ ಬಿಡ್ಸಕ್ಕೆ ಬರಲ್ಲ, ಯಾಕಪ್ಪ ಅಂದ್ರೆ ವಿಜಾತಿ ಬೀಜ ಪದಗಳದವು. ನೆಕ್ಸ್ಟ್ ಇಲ್ಲಿ ಬರೋಣ. ಈಗ ಈಜಿಕ್ವಲ್ಟ್ ಹಾಕಿ ಡ್ಯಾಶ್ ಹಾಕಬೇಕು. ಕೆಳಗಡೆ ಕ್ಯೂ ಇದೆ, ಕ್ಯೂ ಸಿಂಗಲ್ ಆಗಿರೋದ್ರ ಜೊತೆ ಗುಣಾಕಾರ ಮಾಡೋದು.
ಕ್ಯೂ ಇಂಟು 5 ಏನಾಗುತ್ತೆ 5Q ಆಗುತ್ತೆ, ಪ್ಲಸ್ಗೆ ಪ್ಲಸ್ಸು ಪಿಗೆ ಪಿ. ಅದೇ ರೀತಿಯಾಗಿ ಇದು ಈಜಿಕ್ವಲ್ಟ್ ಹಾಕಿ ಡ್ಯಾಶ್ ಹಾಕೋದು, ಕೆಳಗಡೆ ಕ್ಯೂ ಇದೆ, ಕ್ಯೂಗೆ ಕ್ಯೂ ಸಿಂಗಲ್ ಆಗಿ ಈ ಕಡೆ ಇದೆ, ಗುಣಾಕಾರ ಮಾಡಿ 5 ಇಂಟು ಕ್ಯೂ ಏನಾಗುತ್ತಪ್ಪ ಅಂದ್ರೆ 5Q ಆಗುತ್ತೆ, ಮೈನಸ್ ಪಿಗೆ ಪಿ. ಅದೇ ರೀತಿಯಾಗಿ ಇದು ಈಜಿಕ್ವಲ್ಟ್ ಆಗಿ ಡ್ಯಾಶ್ ಹಾಕೋದು, ಈ ಕಡೆ ಸರಿತ ಅಬ್ಸರ್ವೇಷನ್ ಮಾಡಿ ಗುಣಾಕಾರ, ಕೆಳಗಡೆ ಕ್ಯೂ ಐತಿ, ಕ್ಯೂಗೆ ಕ್ಯೂ 6 ಇಂಟು ಕ್ಯೂ ಏನಾಗುತ್ತಪ್ಪ ಅಂದ್ರೆ 6Q ಆಗುತ್ತೆ, ಪ್ಲಸ್ ಪಿಗೆ ಪಿ. ಈ ಥರ ನಾವು ಏನು ಮಾಡಬೇಕಪ್ಪ ಅಂದ್ರೆ ಈ ರೀತಿಯ ಭಿನ್ನರಾಶಿಗಳನ್ನು ನಾವು ಬಿಡಿಸೋದನ್ನು ಕಲಿಬೇಕು. ಯಾಕಪ್ಪ ಅಂದರೆ ಈ ಭಿನ್ನರಾಶಿಗಳು ನಾವು ಒಂದು ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತಂದೇಳಿ ಲೆಕ್ಕಗಳು ಬಂದಾಗ ಈ ಒಂದು ಸ್ಟೆಪ್ ನಮಗೆ ಬೇಕಾಗುತ್ತೆ ಮಕ್ಕಳೇ. ಹಾಗಾಗಿ ಇವು ಇಂಪಾರ್ಟೆಂಟ್. ನಾವು ಈಗ ಇನ್ನಿಷ್ಟು ಭಿನ್ನರಾಶಿ ಲೆಕ್ಕಗಳನ್ನು ನೋಡೋಣ. ಒಂದನೇದು 3/5 ಪ್ಲಸ್ 1/5. ಫಸ್ಟ್ ಈಜಿಕ್ವಲ್ಟ್ ಆಗಿ ಡ್ಯಾಶ್ ಹಾಕಿಬಿಡಬೇಕು. ಛೇದಗಳು ಒಂದೇ ಥರ ಇದ್ದಾಗ ಲಸನೂ ಕೂಡ ಅದೇ ಥರ ಸಂಖ್ಯೆ ಬರುತ್ತೆ. ಯಾವಾಗ ಲಸ ಅದೇ ಥರ ಸಂಖ್ಯೆ ಬಂದಾಗ ಮೇಲಿರ್ತಕ್ಕಂಥ ಸಂಖ್ಯೆಗಳನ್ನು ಹೆಂಗದ ಹಂಗಾಚ್ಕೊಂಡು ಕೂಡ್ಸೋದಿದ್ರೆ ಕೂಡಿಸ್ಬೇಕು, ಕಳೆದಿದ್ರೆ ಕಳಿಬೇಕು. ಹಾಗಾದರೆ 3ಕ್ಕೆ 1 ಕೂಡಿಸಿದ್ರೆ ಎಷ್ಟಾಗುತ್ತೆ 4, 4/5. ಲಕ್ಷ್ಯ ಇಟ್ಕೊಳ್ರಿ. ಇನ್ನೊಂದು ಸಲ ಹೇಳ್ತೀನಿ, ಛೇದಗಳು ಒಂದೇ ಥರ ಇದ್ದಾಗ ಅದೇ ಸಂಖ್ಯೆನೇ ಕೂಡ ಲಸ ಬರುತ್ತೆ. ಲಸ ಅದೇ ಸಂಖ್ಯೆ ಬಂದಾಗ ಮೇಲೆ ಯಾವ ಥರ ಸಂಖ್ಯೆಗಳದಾವಲ್ಲ ಅದು ಹೆಂಗೈತಲ್ಲ ಹಂಗೆ ಹಚ್ಕೊಂಡು ನಾವು ಲೆಕ್ಕಗಳನ್ನು ಮಾಡಬೇಕು. ಈಗ ಈ ಲೆಕ್ಕವನ್ನು ಅಬ್ಸರ್ವೇಷನ್ ಮಾಡಿರಿ. ಇಲ್ಲಿ ಛೇದಗಳು ಏನೇನದಾವಪ್ಪ ಅಂತಂದ್ರೆ ಬೇರೆ ಬೇರೆ ಅದಾವು. ಛೇದಗಳು ಬೇರೆ ಬೇರೆ ಆಗಿದ್ದಾಗ ಏನು ಮಾಡ್ಬೇಕಂದ್ರೆ ಓರೆ ಗುಣಾಕಾರ ಪದ್ಧತಿಯನ್ನು ಅನುಸರಿಸಬೇಕು. ಮೊದಲು ಛೇದಗಳನ್ನು ಗುಣಾಕಾರ ಮಾಡಬೇಕು. 5 7 ಎಷ್ಟಾಗುತ್ತಪ್ಪ ಅಂದರೆ 35 ಆಗುತ್ತೆ. ನೆಕ್ಸ್ಟ್ ಓರೆಯಾಗಿ ಗುಣಾಕಾರ 2 7 ಎಷ್ಟಾಗುತ್ತೆ 14 ಆಗುತ್ತೆ, ಪ್ಲಸ್ ಇದೆ ಪ್ಲಸ್ಸು. ನೆಕ್ಸ್ಟ್ 5 3 ಎಷ್ಟಾಗುತ್ತೆ 15 ಆಗುತ್ತೆ. ಹಾಗಾಗಿ 29/35 ಸರಿಯಾದ ಉತ್ತರ ಬರುತ್ತೆ. ಅವಾಗಿದು ಛೇದಗಳು ಬೇರೆ ಬೇರೆ ಆಗಿದ್ದಾಗ. ಛೇದಗಳು ಬೇರೆ ಬೇರೆ ಆಗಿದ್ದಾಗ ಮೊದಲು ಛೇದಗಳ ಗುಣಾಕಾರ ಮಾಡಬೇಕು. ನಂತರದಲ್ಲಿ ಓರೆಯಾಗಿ 2 7 14, 5 3 15 ಈ ಥರ ಗುಣಾಕಾರ ಪದ್ಧತಿಯನ್ನು ಅನುಸರಿಸಿ ನಾವು ಕೂಡಿಸೋ ಲೆಕ್ಕಗಳನ್ನು ಮಾಡಬೇಕು. ಅದೇ ರೀತಿಯಾಗಿ ಕಳೆ ಲೆಕ್ಕಗಳು ಕೂಡ ಸೇಮು. ಈಜಿಕ್ವಲ್ಟ್ ಹಾಕಿ ಡ್ಯಾಶ್ ಹಾಕೋದು. ಛೇದಗಳು ಒಂದೇ ಥರ ಇದ್ದಾಗ ಅದೇ ಸಂಖ್ಯೆನೇ ಲಸ್ ಆಗಿ ಬರುತ್ತೆ. ಅದೇ ಸಂಖ್ಯೆ ಲಸ್ ಆಗಿ ಬಂದಾಗ ನೇರವಾಗಿ ಮಾಡಬೇಕು. 4 - 2ಗೆ 4 - 2 ಈಜಿಕ್ವಲ್ಟ್ ಎಷ್ಟಾಯ್ತು 4ರಾಗ 2 ಹೋದರೆ 2, 2/2 2 1 ಈಜಿಕ್ವಲ್ಟ್ ಎಷ್ಟು ಬರುತ್ತೆ 1 ಆನ್ಸರ್ ಬರುತ್ತೆ. ಸೇಮ್ ಕೂಡಿಸೋ ಲೆಕ್ಕ ಯಾವ ಥರ ಮಾಡ್ತೀವಲ್ಲ ಅದೇ ಥರನೇ ಮಾಡಬೇಕು. ಈಗ ನೋಡಿ ಇಲ್ಲಿ ಈಜಿಕ್ವಲ್ಟ್ ಆಗಿ ಡ್ಯಾಶ್ ಹಾಕೋಣ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಛೇದಗಳು ಬೇರೆ ಬೇರೆ ಅದಾವು. ಛೇದಗಳು ಬೇರೆ ಬೇರೆ ಇದ್ದಾಗ ಗುಣಾಕಾರ ಪದ್ಧತಿಯನ್ನು ಅನುಸರಿಸ್ಬೇಕು. ಓರೆ ಗುಣಾಕಾರ 3 7 21 ಓರೆಯಾಗಿ 5 7 35 ಮೈನಸ್ ಹೀಗೆ ಓರೆಯಾಗಿ 3 1 3 35ರಲ್ಲಿ 3 ಹೋದರೆ 32/21. ಇದು ಸರಿಯಾದ ಉತ್ತರ ಆಗುತ್ತೆ ಮಕ್ಕಳೇ. ಛೇದಗಳು ಒಂದೇ ಥರ ಇದ್ದಾಗ ಅದೇ ಥರ ಲಸ ಬರುತ್ತೆ. ಛೇದಗಳು ಬೇರೆ ಬೇರೆ ಆಗಿದ್ದಾಗ ಓರೆ ಗುಣಾಕಾರ ಪದ್ಧತಿಯನ್ನು ಅನುಸರಿಸಬೇಕಾಗತ್ತೆ. ಈಗ ಗುಣಾಕಾರ ನೋಡಿ. ಗುಣಾಕಾರ ಕೂಡ ಸೇಮ್ ಈಜಿಕ್ವಲ್ಟ್ ಆಗಿ ಡ್ಯಾಶ್ ಹಾಕೋದು. ಈ ಗುಣಾಕಾರಗಳಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ಎಲ್ಲಾದರೂ ಕಟ್ತಾ ಹೋಗುತ್ತೆ ನೀವು ಅಂತ ನೋಡಬೇಕು. ಕರ್ತಾವನ್ನು ಹೆಂಗೆ ಹೊಡಿಬೇಕಪ್ಪ ಅಂತಂದರೆ ಮೇಲೆ ಒಂದು ಸಂಖ್ಯೆ ಕೆಳಗಡೆ ಒಂದು ಸಂಖ್ಯೆ, ಅಂದರೆ ಅಂಶದಲ್ಲಿ ಒಂದು ಸಂಖ್ಯೆ ಇರಬೇಕು, ಛೇದದಲ್ಲಿ ಒಂದು ಸಂಖ್ಯೆ ಇರಬೇಕು. ಆ ಥರ ನಾವು ಕಡ್ತಾ ಹೊಡಿಬೇಕು. ಮಗ್ಲ ಅಂಶದಿಂದ ಅಂಶಕ್ಕೆ, ಛೇದದಿಂದ ಛೇದಕ್ಕೆ ನಾವು ಕಡ್ತವನ್ನು ಹೊಡಿಬಾರ್ದು. ಹಾಗಾದ್ರೆ ನೋಡ್ರಿ ಇಲ್ಲೆಲ್ಲರೂ ಕಡ್ತಾ ಹೊಡೆಯೋಕ್ಕೆ ಪ್ರಯತ್ನ ಮಾಡ್ತೀನಿ. ಇವು ಯಾವುದು ಕಡ್ತಾ ಹೊಡೆಯಲು ಸಾಧ್ಯ ಆಗಲ್ಲ. ಅವಾಗ ನಾವು ಏನು ಮಾಡಬೇಕು, ನೇರವಾಗಿ ಗುಣಾಕಾರವನ್ನು ಮಾಡಬೇಕು. ಇದರಿಂದ ಇದಕ್ಕೆ, ಇದರಿಂದ ಇದಕ್ಕೆ. 4 3 ಎಷ್ಟಾಗುತ್ತೆ 12, 5 7 ಎಷ್ಟಾಗುತ್ತೆ 35. ಅದೇ ಥರ ಎರಡನೇ ಲೆಕ್ಕಕ್ಕೆ ಬರೋಣ. ಈಗ ಎರಡನೇ ಲೆಕ್ಕ ಹಿಂಗೆ ಕಟ್ತಾ ಹೋಗುತ್ತಾನೆ ಹೋಗಲ್ಲ, ಹಿಂಗೆ ಕಟ್ತಾ ಹೋಗುತ್ತಾನೆ ಹೋಗುತ್ತೆ. 2 3 2 7 ಮತ್ತು ಹಿಂಗೆ ಕಟ್ತಾ ಹೋಗುತ್ತೇನೆ ಹೋಗಲ್ಲ. ಬಟ್ ಹಿಂಗೆ ಕಟ್ತಾ ಹೋಗುತ್ತೆ ಏನಪ್ಪ 3 1 ಮತ್ತೆ ಎಲ್ಲಿ ಕಟ್ತಾ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೇರವಾಗಿ ಗುಣಾಕಾರ ಮಾಡಿಬಿಡಿ. 2 1 2 1 7 7 2/7 ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ ಭಾಗಾಕಾರವನ್ನು ಯಾವ ರೀತಿ ಮಾಡಬೇಕಂತಂದರೆ ಭಿನ್ನರಾಶಿ ಭಾಗಾಕಾರಗಳನ್ನು ನೇರವಾಗಿ ಮಾಡೋಕ್ಕೆ ಬರಲ್ಲ ವಿದ್ಯಾರ್ಥಿಗಳೇ. ಅವುಗಳನ್ನು ಗುಣಾಕಾರವಾಗಿ ಪರಿವರ್ತನೆ ಮಾಡಿಕೊಂಡು ನಾವು ಲೆಕ್ಕಗಳನ್ನು ಬಿಡಿಸ್ಬೇಕಾಗತ್ತೆ. ಈಜಿಕ್ವಲ್ಟು ಯಾವ ಥರ ಅಂದರೆ 4/3 ಒಂದನೇ ಸಂಖ್ಯೆ ಹೆಂಗೈತೆ ಹಂಗೆ ಹಚ್ಕೋಬೇಕು. ಭಾಗಾಕಾರ ಇದ್ದುದನ್ನು ಗುಣಾಕಾರ ಹಚ್ಕೋಬೇಕು. 16/9 ಇದ್ದದ್ದು ಏನಾಗುತ್ತೆ 9/16 ಆಗುತ್ತೆ. ಈಗ ಗುಣಾಕಾರ ರೂಲನ್ನು ಫಾಲೋ ಮಾಡೋಣ. ಎಲ್ಲಾದರೂ ಕಟ್ತಾ ಹೋಗೋವನ್ನು ನೋಡ್ತೀನಿ. ಹಿಂಗೆ ಕಟ್ತಾ ಹೋಗಲ್ಲ, ಹಿಂಗೆ ಕಟ್ತಾ ಹೋಗಲ್ಲ, ಹಿಂಗೆ ಹೋಗ್ತದೆ. 4 1 4 4
ಅಗೇನ್ 3 ಒಂದಲೆ 3 ಮೂರಲೆ ಮತ್ತು ಬರ್ತಾ ಎಲ್ಲೂ ಹೋಗಂಗಿಲ್ಲ. ಹಾಗಾಗಿ ಈಜಿಗೋಲ್ಟಾಗಿ ಡ್ಯಾಶ್ ಹಾಕಿ ನೇರವಾಗಿ ಗುಣಾಕಾರ ಮಾಡೋಣ. 1 ಮೂರಲೆ ಎಷ್ಟಾಗುತ್ತೆ? 3 ಆಗುತ್ತೆ. 1 ನಾಲ್ಕಲೆ ಎಷ್ಟಾಗುತ್ತೆ? 4 ಆಗುತ್ತೆ. ಹೀಗೆ ನಾವು ಭಿನ್ನ ರಾಶಿಗಳ ಸಂಕಲನ, ವ್ಯವಕಲನ ಮತ್ತು ಗುಣಾಕಾರ, ಭಾಗಾಕಾರಗಳ ಕ್ರಿಯೆಗಳನ್ನು ತಿಳ್ಕೊಂಡಿರ್ಬೇಕಾಗಿತ್ತು ಮಕ್ಕಳೇ. ಇಲ್ಲಿವರೆಗೂ ನನ್ನ ವಿಡಿಯೋನ ನೀವು ನೋಡಿದ್ದೀರಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಈಗ ಹೇಳಿದ್ರಲ್ಲಿ ಏನಾದರೂ ಚೂರು ಮಿಸ್ಟೇಕ್ ಇತ್ತಪ್ಪ ಅಂತಂದರೆ ನಿಮಗೆ ಕಮೆಂಟ್ ಮಾಡಿ, ಅಥವಾ ನಾನು ಅದನ್ನು ಸರಿಪಡಿಸ್ಕೋ ಕೆಲಸ ಮಾಡ್ತೀನಿ. ಹಾಗಾಗಿ ಮತ್ತು ನಿಮ್ಗೆ ಏನಾದರೂ ಎಲ್ಲಾದರೂ ಡೌಟ್ಗಳಿದ್ವಪ್ಪ ಅಂತಂದರೆ ಅವುಗಳನ್ನು ಕೂಡ ನಾನು ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಈ ಬೋರ್ಡ್ ಮೇಲೆ ನನ್ನ ನಂಬರನ್ನು ಡಿಸ್ಪ್ಲೇ ಮಾಡಿದ್ದೀನಿ, 6362659353. ನೀವು ನನ್ನ ನಂಬರ್ಗೆ ವ್ಯಾಟ್ಸಪ್ಪರ ಮಾಡ್ಬೋದು, ಅಥವಾ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟರ ಮಾಡ್ಬೋದು. ದಯವಿಟ್ಟು ಈ ಒಂದು ನನ್ನ ಚಾನಲ್ ಸಾಲ್ಮನಿ ಬಟರ್ಫ್ಲೈ ಡ್ರೀಮ್ಸ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರಿಗೂ ವಿಡಿಯೋವನ್ನು ಶೇರ್ ಮಾಡಿ, ಅವ್ರ ಕಡೆಯಿಂದಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.